ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಅಂತೂ ಓಕೆ ಎಪಿಸೋಡ್ ಗುರು, ಅಷ್ಟೊಂದು ಡ್ರಾಸ್ಟಿಕ್ ಎಪಿಸೋಡ್ ಅಂತ ಏನು ಇಲ್ಲ. ಕ್ಯಾಪ್ಟನ್ಸಿ ಟಾಸ್ಕ್ ಮತ್ತೆ ಕಳಪೆ ಆ ಎರಡು ಇದನ್ನ ಬಿಟ್ರೆ ಇನ್ ಎಪಿಸೋಡ್ ಪೂರ್ತಿ ಬೋರಿಂಗ್ ತರನೇ ಇತ್ತು ಅಂತ ಹೇಳ್ಬೋದು. ನೆನ್ನೆ ಎಪಿಸೋಡ್ ಅಲ್ಲಿ ಸುರೇಶ್ ಅಣ್ಣ ದಿ ಡಿಸರ್ವ್ ಅಂತ ಹೇಳ್ಬೇಕು. ಕ್ಯಾಪ್ಟನ್ಗೆ ಸಖತ್ತಾಗಿ ಆಟ ಆಡಿ ಕ್ಯಾಪ್ಟನ್ ಆಗಿದ್ದಾರೆ. ಅದೇ ರೀತಿ ಉತ್ತಮ ಕೂಡ ತಗೊಂಡಿದ್ದಾರೆ. ಸೂಪರ್ ಅಂತ ಹೇಳ್ಬೋದು. ತುಂಬಾ ಡಿಸರ್ವ್ ಇರ್ತಕ್ಕಂಥ ವ್ಯಕ್ತಿ ಈ ವಾರ ಗೇಮ್ ಅನ್ನ ಚೆನ್ನಾಗಿ ಆಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬೋದು. ರಜತ್ ಮತ್ತೆ ಧನ್ರಾಜ್ ಅವ್ರ ನಡುವೆ ತಪ್ಪು ಯಾರ್ದು? ನಿಜವಾಗ್ಲೂ ನ್ಯೂಟ್ರಲ್ ಆಗಿ ನೋಡಿದಾಗ ನನಗಂತೂ ಸ್ವಲ್ಪ ನಮ್ಮ ರಜತ್ ಅವ್ರದ್ದು ಬಿಹೇವಿಯರ್ ಅಷ್ಟು ಅಗ್ರೆಸಿವ್ ಆಗಿ ಇರಬಾರ್ದಾಗಿತ್ತು ಅಂತ ನನ್ನ ಒಪಿನಿಯನ್. ಯಾಕೆ ಅಂತಂದ್ರೆ ಈಗ ರಜತ್ ಅವರು ಲಾಸ್ಟ್ ತಗೊಂಡ್ರೆ ಜಗ್ಗುದಾಗ ಮತ್ತೆ ರಂಜಿತ್ ಅವರ ವಿಚಾರ ಆದಾಗ ಅವರನ್ನ ಆಚೆ ಕಳಿಸಿದ್ರು. ಈಗ ಬಿಗ್ ಬಾಸ್ ರಜತ್ ಅವ್ರನ್ನ ಯಾಕೆ ಇಟ್ಕೊಂಡಿದ್ದಾರೆ ಅಲ್ವಾ? ಅವ್ರಿಗೊಂದ್ ನ್ಯಾಯ ಇವ್ರಿಗೊಂದ್ ನ್ಯಾಯನಾ? ಇವರು ಉದ್ದೇಶ ಪೂರ್ವಕವಾಗಿ ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ತಪ್ಪು ತಾನೆ. ಆ ಕಡೆಯಿಂದ ಧನ್ರಾಜ್ ಅವ್ರು ಪ್ರೊವೋಕ್ ಮಾಡಿದ್ರು ಕೂಡ ಇವ್ರು ಈ ತರ ಬಿಹೇವಿಯರ್ ತೋರಿಸಿದ್ದು ರಜತ್ ಅವ್ರದ್ದು ತುಂಬಾ ತಪ್ಪು ಅಂತ ನನ್ನ ಒಪಿನಿಯನ್ ಗುರು. ಅದಾದ್ಮೇಲೆ ತ್ರಿವಿಕ್ರಮ್ ಮತ್ತೆ ಚೈತ್ರ ಅವರನ್ನ ಟಾರ್ಗೆಟ್ ಮಾಡಿ ಕಳಪೆ ಅಂತ ಕೊಟ್ರ ನನ್ಗೇನ್ ಅನಿಸ್ತು ಅಂತ ಜೆನ್ಯೂನ್ ಆಗಿ ನಾನು ಹೇಳ್ತೀನಿ. ಅದಾದ್ಮೇಲೆ ಓವರ್ ಆಲ್ ಆಗಿ ಭವ್ಯ ಅವರು ಸುರೇಶ್ ಅಣ್ಣ ವಿಚಾರದಲ್ಲಿ ಯಾಕೋ ಸ್ವಲ್ಪ ಇರುಸು ಮುರುಸು ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓವರ್ ಆಲ್ ಆಗಿ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಗುರು. ಅದಕ್ಕೂ ಮೊದಲು ಈ ವಾರ ಒಂದು ಎಲಿಮಿನೇಷನ್ ಗ್ಯಾರಂಟಿ ಇದ್ದೇ ಇರುತ್ತೆ. ಅದರಲ್ಲೂ ಬಾಟಮ್ ಅಲ್ಲಿ ಬಂದು ವೋಟಿಂಗ್ ಪ್ರಕಾರ ರಜತ್ ಅವರಿದ್ದಾರೆ. ರಜತ್ ಅವ್ರನ್ನ ಬಿಗ್ ಬಾಸ್ ಕಳಿಸ್ತಾರ ಒಂದು ಕ್ವಶನ್ ಮಾರ್ಕ್. ಯಾಕೆ ಅಂತಂದ್ರೆ ಅವ್ರಿಗೆ TRP ಬೇಕು, ಕಳಿಸೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಅಂತ ಹೇಳ್ಬೋದು. ಒಂದ್ ವೇಳೆ ಈ ಗಲಾಟೆಗಳಾಗಿರೋದನ್ನ ಇಟ್ಕೊಂಡು ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಕಳಿಸ್ಬೋದು. ಒಂದ್ ವೇಳೆ ರಜತ್ ಅವರು ಎಲಿಮಿನೇಟ್ ಆಗಿಲ್ಲ ಅಂತಂದ್ರೆ ಚೈತ್ರ ಇಲ್ಲ ಧನ್ರಾಜ್ ಇಬ್ಬರಲ್ಲಿ ಒಬ್ರು 99.99% ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಯಾರು ಈ ವಾರ ಎಲಿಮಿನೇಟ್ ಆಗ್ಬೇಕು ಅಂತ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ತ್ರಿವಿಕ್ರಮ್ ಮತ್ತೆ ಚೈತ್ರ ಅವರನ್ನ ಟಾರ್ಗೆಟ್ ಮಾಡಿ ಕಳಪೆ ಕೊಟ್ರ ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇನೆ ಕ್ಯಾಪ್ಟನ್ಸಿ ಟಾಸ್ಕ್ ಆ ಗೋಲಿಯನ್ನ ಆ ಇದ್ರ ಮೇಲೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಆ ಡ್ರಮ್ ಮೇಲೆ ಚಿಕ್ಕ ಡ್ರಮ್ ಇರುತ್ತೆ, ಕೈಯಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ತುಂಬಾ ನೋಡೋದಕ್ಕೆ ಸುಲಭ ಟಾಸ್ಕ್, ಬಟ್ ಆದ್ರೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಿ ಆಟ ಆಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಗುರು. ನಿಜವಾಗ್ಲು ತುಂಬಾ ಟಫ್ ಟಾಸ್ಕ್ ಅಂತ ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ ಸುರೇಶ್ ಅಣ್ಣ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ರು. ನಿಜವಾಗ್ಲು ಡಿಸರ್ವ್ ಅಂತ ಹೇಳ್ಬೇಕು. ಕ್ಯಾಪ್ಟನ್ ಆಗಿದ್ದಾರೆ. ಈ ವಾರ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನು ನಡ್ಸ್ಕೊಂಡು ಹೋಗ್ಲಿ ಅಂತ ಅನ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನೋಡೋಣ, ಒಂದು ಹೋಪ್ ಇದೆ ಸುರೇಶ್ ಅಣ್ಣ ಮೇಲೆ ಚೆನ್ನಾಗಿ ಮಾಡ್ತಾರೆ ಕ್ಯಾಪ್ಟನ್ಸಿ ಅಂತ ಅನ್ಬಿಟ್ಟು. ಯಾವ ತರ ಮಾಡ್ತಾರೆ ಅಂತ ನೋಡೋಣ. ಆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹನುಮಂತ ಬಿದ್ದೋಗುತ್ತೆ. ಏನಾಯ್ತು ಅಂತ ನೋಡೋಷ್ಟೊಳಗಡೆ ಟಕ್ ಅಂತ ಬಿದ್ದೋಗುತ್ತೆ. ಪಾಪ ಹನುಮಂತನಿಗೆ ಕ್ಲೂನೇ ಇರಲಿಲ್ಲ, ಬಿದ್ದೋಗ್ಬಿಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಭವ್ಯ ಅವ್ರದ್ದು ಬಿದ್ದೋಗುತ್ತೆ. ಆ ಗೋಲಿ ಭವ್ಯ ಅವ್ರದ್ದು ಕೆಳಗಡೆ ಬಿದ್ದಾಗ ನಿಜವಾಗ್ಲು ಈ ವಾರ ಪೂರ್ತಿ ಗೇಮ್ ಅನ್ನ ಆಡ್ಕೊಬಂದು ಎಫರ್ಟ್ ಹಾಕಿ ಬಿದ್ದೋದ್ರೆ ಸ್ವಲ್ಪ ಎಂತವ್ರಿಗೂ ಬೇಜಾರು ಇರುತ್ತೆ. ಬಟ್ ಭವ್ಯ ಅವರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆದ್ರ ಅಂತ ನನ್ಗೆ ಅನಿಸ್ತು ಗುರು. ನಾನು ಇರೋದಿದ್ದಾಗ ಹೇಳ್ತಾ ಇದ್ದೀನಿ, ಭವ್ಯ ಅವರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆದ್ರು ಅಂತ ಅನ್ಸುತ್ತೆ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಮುಂದೆ ಸುರೇಶ್ ಅವ್ರ ಮೇಲೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋದ್ರ ಅಂತ ನನ್ಗೆ ಅನಿಸ್ತು. ಅದಾದ್ಮೇಲೆ ರಜತ್ ಅವರು ಔಟ್ ಆಗುತ್ತೆ. ರಜತ್ ಅವರು ತುಂಬಾ ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಆದ್ರೂ ಆಗಿಲ್ಲ. ಟಫ್ ಇದ್ರಲ್ಲಿ ರಜತ್ ಅವ್ರದ್ದು ಬಿದ್ದೋಗುತ್ತೆ. ಐಶೋ ಅವ್ರದ್ದು ಕೂಡ ಬಿದ್ದೋಗುತ್ತೆ. ಕೊನೆಗೆ ಶಿಶಿರ್ ಮತ್ತೆ ನಮ್ಮ ಸುರೇಶ್ ಅಣ್ಣ ಇಬ್ಬರದು ಉಳ್ಕೊಳ್ಳುತ್ತೆ. ಇಬ್ಬರದು ಉಳ್ಕೊಂಡಾಗ ನಿಜವಾಗ್ಲು ಸ್ಟಾರ್ಟಿಂಗ್ ಅಲ್ಲೇ ಶಿಶಿರ್ ಅವ್ರ ಮೇಲೆ ಎತ್ತಕ್ ಹೋಗ್ತಾರೆ, ಬಿದ್ದೋಗುತ್ತೆ. ಬಟ್ ಸುರೇಶ್ ಮಾವ ಬಂದಾಗ ಮಾವ ಕರೆಕ್ಟ್ ಆಗಿ ಸ್ವಲ್ಪ ಹೊತ್ತು ಎತ್ತುತ್ತಾರೆ, ಅವರು ವಿನ್ ಆಗ್ತಾರೆ. ನಿಜವಾಗ್ಲು ಡಿಸರ್ವ್ ಅಂತ ಹೇಳ್ಬೇಕು. ಸಖತ್ ನನಗಂತೂ ಹ್ಯಾಪಿ ಆಯ್ತು ಗುರು ಸುರೇಶ್ ಅಣ್ಣ ಕ್ಯಾಪ್ಟನ್ ಆಗಿದ್ದಕ್ಕೆ. ಯಾಕಂದ್ರೆ ಗೇಮ್ ಆಡಿ ಕ್ಯಾಪ್ಟನ್ ಆದ್ರು ಅಂತ ಹೇಳ್ಬೋದು. ತುಂಬಾ ಬಿಗ್ ಬಾಸ್ ಕೂಡ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡಿದ್ರು. ಅವರು ನೋಡ್ಬೇಕು ಯಾವ ರೀತಿ ಗೇಮ್ ಅಲ್ಲಿ ಚೇಂಜಸ್ ಅನ್ನ ತರ್ತಾರೆ ರೂಲ್ಸ್ ಅಲ್ಲಿ ಅಂತ ಅನ್ಬಿಟ್ಟು ತುಂಬಾ ಸಕ್ಕದಾಗಿ ಇದ್ ಮಾಡ್ತಾ ಇದ್ರು. ಅದೆಲ್ಲ ಆದ್ಮೇಲೆ ಕ್ಯಾಪ್ಟನ್ಸಿ ಎಲ್ಲ ಆದ್ಮೇಲೆ ಒಳಗಡೆ ಎಲ್ಲ ಹೋಗಿ ತುಂಬಾ ಚೆನ್ನಾಗಿ ಇದ್ ಮಾಡಿ ಆ ಪಿಲ್ಲೋ ಮೇಲೆ ಎಲ್ಲ ಆರೋಹಿ ಅಂತ ಅನ್ಬಿಟ್ಟು ಅವ್ರ ಮಗಳ ಹೆಸರೆಲ್ಲ ಬರ್ದು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿ ಒಳಗಡೆ ಬಿಡ್ತಾರೆ.
ತುಂಬಾ ನೋಡೋದಕ್ಕೂ ಸುರೇಶ್ ಅಣ್ಣ ಪೇಟ ಗೀಟ ಎಲ್ಲ ಇಟ್ಕೊಂಡು ತುಂಬಾ ಸಕ್ಕದಾಗಿ ರಗಾಡಾಗಿ ಲುಕ್ಕಲ್ಲಿ ಕಾಣಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ಆಚೆ ಕಡೆ ಬಂದು ಕೂತ್ಕೊಂಡಿರ್ತಾರೆ. ಸುರೇಶ್ ಅಣ್ಣ ಎಲ್ಲರಿಗೂ ಕೆಲ್ಸಗಳು ಕೊಟ್ಟಿರ್ತಾರೆ. ಆ ಕೆಲ್ಸದ ಭಾಗವಾಗಿ ಭವ್ಯ ಅವ್ರಿಗೆ ಕ್ಲೀನಿಂಗ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಬಟ್ ಕ್ಲೀನಿಂಗ್ ಮಾಡೋಣ ಅಂತ ಕೇಳಿದ್ರೆ ಇಲ್ಲ, ಮಳೆ ಬೀಳ್ತಾ ಇತ್ತು, ಮೇಲೆ ಬಾಲ್ಕನಿ ಇದನ್ನ ಕ್ಲೀನ್ ಮಾಡೋದಕ್ಕೆ ಮಳೆ ಬೀಳ್ತಾ ಇತ್ತು, ಆಗಿಲ್ಲ ಅಂತ ಹೇಳ್ತಾರೆ. ಹೋಗಿ ಕ್ಲೀನ್ ಮಾಡಿ ಅಂತಂದ್ರೆ ಇವರು ಇಲ್ಲ, ನಾನು ಈಗ ತಾನೇ ಊಟ ತಿಂದಿದ್ದೀನಿ ಅಂತ ಹೇಳ್ತಾರೆ. ಬಟ್ ಆ ಕಡೆ ಸುರೇಶ್ ಅಣ್ಣ ಹೇಳಿದ್ದು ಸ್ವಲ್ಪ ಅವ್ರ ಮಾತು ಅದೇ ತರನೇ ಇರೋದು, ರಗಡೆಗೆ ಇರುತ್ತೆ, ಆ ತರನೇ ಹೇಳಿದ್ರು. ಬಟ್ ಆದ್ರೆ ಇವರು ಆಯ್ತು ನಾನು ಮಾಡ್ತೀನಿ ಅಂದಿದ್ರೆ ಮುಗ್ದೋಗ್ತಾ ಇತ್ತು. ಇವರು ಸ್ವಲ್ಪ ಕ್ಯಾಪ್ಟನ್ಸಿಯಲ್ಲಿ ಸೋತಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ಹುಡ್ಕೊಂಡ್ರು ಅಂತ ನನ್ಗೆ ಅನಿಸ್ತು. ನಿಜವಾಗ್ಲೂ ಭವ್ಯ ಅವರು ಚೆನ್ನಾಗಿ ಸಕ್ಕದಾಗಿ ಟಾಸ್ಕ್ ಆಡ್ತಾರೆ. ಬಟ್ ಈ ಹುರ್ಕೊಳ್ಳೋದು ಮಾತ್ರ ತುಂಬಾ ಜಾಸ್ತಿ ಹುರ್ಕೊಳ್ತಾರಪ್ಪ. ಅದ್ಯಾಕೋ ನನ್ಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಸ್ಪೋರ್ಟಿವ್ ಆಗಿ ತಗೋಬೇಕು, ಯಾವಾಗ್ಲೂ ನಾವೇ ಗೆಲ್ಲಕ್ಕಾಗತ್ತಾ ಅಲ್ವಾ? ಆಚೆ ಕಡೆ ಇರೋರು ಗೆಲ್ತಾರೆ, ಸ್ಪೋರ್ಟಿವ್ ಆಗಿ ತಗೊಂಡು ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ತ್ರಿವಿಕ್ರಮ್ ಕೂಡ ಹೇಳ್ತಾರೆ, ಹೋಗು ಸಾರ್ಟ್ ಔಟ್ ಮಾಡ್ಕೊಂಡು ನೀನ್ ಮಾಡಿದ್ದು ರಾಂಗು ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಕೂಡ ಹೇಳ್ತಾರೆ. ಇಲ್ಲಾದ್ರೂ ನಾನು ಯಾವೊಂದು ಬಕೆಟ್ ಹಿಡಿಯಲ್ಲ ಅಂದ್ರೆ ಅವ್ರು ಏನ್ ಬಕೆಟ್ ಹಿಡಿ ಅಂತ ಹೇಳ್ತಾ ಇದ್ದಾರಾ? ಅಲ್ಲೋಗಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕೇಳಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಅದು ಅವ್ರಿಗೆ ಬಿಟ್ಟಿದ್ದಷ್ಟೇ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಎಲ್ಲರಿಗೂ ಸ್ಟ್ರಿಕ್ಟ್ ಆಗಿ ಕೆಲಸ ಕೊಟ್ಟಿದ್ದಾರೆ. ಬಾತ್ರೂಮ್ ಅಲ್ಲೂ ಅಷ್ಟೇ, ಮೇಲೆ ಕೆಲಸ ಮಾಡೋದು ಎಲ್ಲ ಕ್ಲೀನಿಂಗ್ ಮಾಡೋದು ಎಲ್ಲ ಒಂದ್ ಕಡೆಯಿಂದ ತುಂಬಾ ಚೆನ್ನಾಗಿ ಸುರೇಶ್ ಅಣ್ಣ ಕ್ಯಾಪ್ಟನ್ಸಿಯಲ್ಲಿ ಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ಮೇಲೆ ನೆಕ್ಸ್ಟ್ ಒಂದು ಲಕ್ಸುರಿ ಬಜೆಟ್ ಟಾಸ್ಕ್ ಬರುತ್ತೆ. ಸಿಂಕ್ ಅಂಡ್ ಫ್ಲೋಟ್, ತೇಲುತ್ತದೆ ಇಲ್ಲ ಮುಳುಗುತ್ತದೆ. ಒಂದು ಪದಾರ್ಥ ತೋರಿಸ್ತಾರೆ, ಅದು ಮುಳುಗ್ತದೆ ತೇಲ್ತದ ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ಹೇಳ್ಬೇಕು. ಇದರಲ್ಲಿ 7 ಪಾಯಿಂಟ್ಗಳನ್ನ ತಗೊಂಡು ಹೌಸ್ ಮೇಟ್ಸು ಲಕ್ಸುರಿ ಬಜೆಟ್ ಇದಕ್ಕೆ ಇದ್ ಮಾಡ್ಕೊಂತಾರೆ. ಅದಾದ್ಮೇಲೆ ಲಕ್ಸುರಿ ಇದನ್ನೆಲ್ಲ ಕೌಂಟ್ ಮಾಡಿ ಇದ್ ಮಾಡ್ಕೊಂತಾರೆ. ಅದು ಒಂದು ಟಾಸ್ಕ್. ಅದಾದ್ಮೇಲೆ ನೆಕ್ಸ್ಟ್ ಸುರೇಶ್ ಅಣ್ಣ ವಿಕ್ಕಿ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾನೆ. ಇದು ಕಳಪೆಗೆ ಬೇಸ್ಮೆಂಟ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ, ನೀನು ಈ ವಾರ ಕಳೆದೋಗಿದ್ಯಾ ವಿಕ್ಕಿ, ಒಂದ್ ಕಡೆ ಭವ್ಯ ಜೊತೆನೆ ಕುತ್ಕೊಂಡಿದ್ಯಾ, ಬೇರೆ ಎಲ್ಲೂ ಆಕ್ಟಿವ್ ಆಗಿ ನೀನ್ ಕಾಣಿಸ್ತಾ ಇಲ್ಲ. ಟಾಸ್ಕ್ ಸಹ ಈ ವಾರ ಚೆನ್ನಾಗಿ ಆಡ್ಲಿಲ್ಲ, ಇದು ನನ್ನ ಒಪಿನಿಯನ್. ಬೇಕಾದ್ರೆ ನೀನು ಆಚೆ ಕಡೆ ಹೋಗಿ ನೋಡ್ಕೋ ಅಂತ ಅಂದ್ಬಿಟ್ಟು ಸುರೇಶ್ ಅಣ್ಣ ಹೇಳ್ತಾರೆ. ಗುರು, ಯಾರು ಒಪ್ಕೊಂಡಿಲ್ಲ, ಯಾರು ಒಪ್ಕೊಂಡ್ರು ಕೂಡ ಇದು ಸತ್ಯನೇ. ಈ ವಾರ ವಿಕ್ಕಿದು ಪರ್ಫಾರ್ಮೆನ್ಸ್ ಇಲ್ಲ. ಬೇಕಾದ್ರೆ ಎಲ್ಲ ಟಾಸ್ಕ್ಗಳಿಂದ ಹಿಡಿದು ಮನೆಯಲ್ಲೆಲ್ಲ ಹಿಡಿದು ನೋಡ್ಕೊಳ್ಳಿ, ವಿಕ್ಕಿದು ಈ ವಾರ ಪರ್ಫಾರ್ಮೆನ್ಸ್ ಇಲ್ಲ. ಸುರೇಶ್ ಅಣ್ಣ ಹೇಳಿದ್ದು ನಾನು ಅಗ್ರಿ ಮಾಡ್ತೀನಿ ಗುರು, ಕರೆಕ್ಟ್ ಆಗಿ ಹೇಳಿದ್ರು ಅಂತ ಅನಿಸ್ತು. ಅದೆಲ್ಲ ಆದ್ಮೇಲೆ ಕಳಪೆ ಮತ್ತು ಉತ್ತಮ ಅಂತ ಕೊಡ್ತಾರೆ. ಈ ಕಳಪೆ ಮತ್ತು ಉತ್ತಮ ಇದರಲ್ಲಿ ನಿಜವಾಗ್ಲೂ ತುಂಬಾ ಇದಾಗೋಗುತ್ತೆ. ಚೈತ್ರ ಮತ್ತೆ ತ್ರಿವಿಕ್ರಮ್ ಇಬ್ಬರಿಗೂ ಜಂಟಿಯಾಗಿ 4 ಓಟುಗಳು ಬಂದು ಕಳಪೆ ಮತ್ತು ಉತ್ತಮಗೆ ಕೊಡ್ತಾರೆ. ಗುರು, ನನ್ನ ಒಪಿನಿಯನ್ ಏನು ಅಂತ ನಾನು ಹೇಳ್ಬಿಡ್ತೀನಿ. 11ರ ಬಳಗ ಟೀಮ್ ಅಲ್ಲಿ ಮಂಜಣ್ಣ ಮತ್ತೆ ಗೌತಮಿ ಇಬ್ರು ಸ್ವಲ್ಪ ಮಟ್ಟಿಗೆ ಟಾಸ್ಕ್ ಅಲ್ಲೂ ಎಫರ್ಟ್ ಹಾಕಿದ್ದಾರೆ, ಹೌಸಲ್ಲೂ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ ನನಗೆ ಅನಿಸ್ತು. ಅದು ಬಿಟ್ಟು ಇನ್ನು ಉಳಿದ 4 ಜನನು ಕಳಪೆಗೆ ಡಿಸರ್ವ್. ಚೈತ್ರ ಅವರಾಗಿರ್ಬೋದು, ಧನರಾಜ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಮೋಕ್ಷಿತ್ ಆಗಿರ್ಬೋದು. ಈ 4 ಜನನು ಯಾರು ಕಳಪೆ ಕೊಟ್ರು ಡಿಸರ್ವ್. ಅವ್ರ ಪರ್ಫಾರ್ಮೆನ್ಸ್ ಆ ತರ ಇದೆ. ನಿಮ್ಗೆ ಫ್ಯಾನ್ ನಮ್ಮ ಇವರು ಕಳಪೆ ಅಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಆದ್ರೆ ಕುತ್ಕೊಂಡು ನ್ಯೂಟ್ರಲ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ 4 ಜನದಲ್ಲಿ ಯಾರಿಗೆ ಕೊಟ್ಟಿದ್ರು ಕೂಡ ಡಿಸರ್ವ್. ಅದರಲ್ಲಿ ಇಬ್ಬರಿಗೆ 4 ಓಟ್ ಬರುತ್ತೆ. ಇಲ್ಲಿ ಚೈತ್ರ ಅವ್ರು ಏನ್ ಮಾಡ್ತಾರೆ, ನನ್ನ ಟಾರ್ಗೆಟ್ ಮಾಡಿದ ಕಳಪೆ ಕೊಟ್ರು ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಕ್ರಿಯೇಟ್ ಮಾಡಿ ಜಗಳ ಕ್ರಿಯೇಟ್ ಮಾಡಿ ಅವರೇ ನನಗೆ ಕಳಪೆ ಕೊಡ್ಬೇಕು ಅನ್ನೋ ತರ ಮಾಡ್ಕೊಂತಾರೆ ಚೈತ್ರ ಅವರು. ನಿಜವಾಗ್ಲು ಸೂಪರ್ ಅಂತ ಹೇಳ್ಬೇಕು ಚೈತ್ರಕ್ಕನ್ಗೆ. ಮತ್ತೆ ನನ್ನೆಲ್ಲ ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ತಾರೆ. ಸುಮ್ಮನೆ ಸೈಲೆಂಟ್ ಆಗಿದ್ದಿದ್ರೆ ಅವ್ರಿಗೆ ಯಾರು ಕಳಪೆನೆ ಕೊಡ್ತಾ ಇರ್ಲಿಲ್ಲ ಅಂತ. ಇದರಲ್ಲಿ ಹನುಮಂತ ಅವರಲ್ಲಿ ಇದ್ ಮಾಡ್ಕೊಂಡು ಕಿರಿಕ್ ತಗೊಂಡು ಅವರೇ ಕಳಪೆ ಕೊಡೋ ತರ ಮಾಡ್ಕೊಂಡ್ರು ಅಂತ ನನಗೆ ಅನಿಸ್ತು ಗುರು. ಈ ಕಡೆ ವಿಕ್ಕಿಗ್ ಬಂದ್ರೆ ನಾರ್ಮಲ್ ಆಗಿ ಈ ವಾರ ಪರ್ಫಾರ್ಮೆನ್ಸ್ ಇಲ್ಲ ಅಂತಾನೆ ಕೊಟ್ರು, ಎಲ್ಲೂ ಮಿಂಗಲ್ ಆಗಿಲ್ಲ ಅಂತಾನು ಕೊಟ್ರು. ಅದೇ ನಿಜ ಅಂತ ನನಗೂ ಅನಿಸ್ತು ಗುರು. 4 ಜನದಲ್ಲಿ ಯಾರು ಕೊಟ್ಟಿದ್ರು ಕೂಡ ಡಿಸರ್ವ್. ಅದರಲ್ಲೂ ಚೈತ್ರ ಅವ್ರು ಮಾತ್ರ ಕಳಪೆ ಆಯಮ್ಮನ್ಗೆ ಬೇಕು ಅನ್ನೋ ತರ ಪ್ಲಾನ್ ಮಾಡಿ ತಗೊಂಡ್ರು ಅಂತ ನನ್ಗೆ ಅನಿಸ್ತು. ಈ ಕಳಪೆ ವಿಚಾರದಲ್ಲಿ ಆಗ್ಬೇಕಾದ್ರೆ ರಜತ್ ಅವರು ಮತ್ತೆ ಧನರಾಜ್ ಅವ್ರಿಗೆ ಇಬ್ಬರಿಗೂ ಒಂದು ಗಲಾಟೆ ಆಗುತ್ತೆ. ಈ ಗಲಾಟೆಯಲ್ಲಿ ಹೋಗಿ ಅವರನ್ನ ಪುಷು ಕೂಡ ಮಾಡ್ತಾರೆ, ಅಲ್ಲಿ ಟಿವಿಗೆಲ್ಲ ತಗಲುತ್ತೆ. ಇದು ಗುರು ನಿಜವಾಗ್ಲು ಯಾರೇ ಆಗಿದ್ರು ಅವ್ರು ಪ್ರವೋಕ್ ಮಾಡಿದ್ರು ಅಷ್ಟೇನೆ. ಇವ್ರ ಆಟನ ಆಡ್ಕೊಂಡು ಹೋಗ್ಬೇಕು. ಏನಕ್ಕೆ ಬಂದಿರೋದು ಅದನ್ನ ನೋಡ್ಕೋಬೇಕಷ್ಟೇ. ಅದನ್ನ ಬಿಟ್ಟು ನಾನು ಹೊಡೆದೇ ಹೋಗ್ತೀನಿ ದೌಲತ್ತಾಗಿ ಅಹಂಕಾರ ಮಾತುಗಳನ್ನ ಮಾತಾಡಿದ್ರೆ ನಿಜವಾಗ್ಲು ರಜತ್ ಅವ್ರಿಗೆ ಶೋಭೆ ತರೋದಿಲ್ಲ. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ. ಬಟ್ ಆದ್ರೆ ಈ ತರ ಬಿಹೇವಿಯರ್ ಮಾತು ಅಂತ ಬಂದಾಗ ರಜತ್ ಅಣ್ಣ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಗುರು. ಈಗ ಸ್ಟಾರ್ಟಿಂಗ್ ಅಲ್ಲಿ ರಂಜಿತ್ ಮತ್ತೆ ಜಗ್ಗಣ್ಣ ಇಬ್ಬರು ನಡುವೆ ಆದಾಗ ಅವ್ರಿಬ್ಬರನ್ನು ಆಚೆ ಆಗಿದ್ರು. ಬಟ್ ಬಿಗ್ ಬಾಸ್ ಇನ್ನ ಇಟ್ಕೊಂಡಿದ್ದಾರೆ. ಇದು ಯಾವ ನ್ಯಾಯ ಬಿಗ್ ಬಾಸ್? ಒಬ್ಬರಿಗೂ ನ್ಯಾಯ ಮಾಡ್ತೀರಾ? ಇವಾಗ ಇವರೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿಲ್ವಾ? ಮತ್ತೆ ರಜತ್ ಈ ತರ ಇದ್ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಇವತ್ತು ವೀಕೆಂಡ್ ಅಲ್ಲಂತೂ ವೀಕೆಂಡ್ ವಿತ್ ರಜತ್ ಅಂತ ಹೇಳ್ಬೋದು. ಫುಲ್ ಫೈರಿಂಗ್ ಎಪಿಸೋಡ್ ರಜತ್ ಮೇಲೆ ಲೋಡಿಂಗ್ ಅಂತ ಹೇಳ್ಬೋದು. ಸಿಕ್ಕಾಬಟ್ಟೆ
ಚೆನ್ನಾಗಿ ಸಖತ್ ಕ್ಲಾಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್, ಅನಾಲಿಸಿಸ್ ಕೂಡ. ನನ್ಗಿರೋ ಮಾಹಿತಿ ಪ್ರಕಾರನು ಕೂಡ ಅದೇ ಮಾಹಿತಿ ಇರೋದು ನನಗೆ. ರಜತ್ ಅವ್ರಿಗೆ ಇವತ್ತು ಫುಲ್ ಲೋಡಿಂಗ್ ಅಂತ. ಗುರು ಅಷ್ಟೊಂದು ಓವರ್ ಇದ್ರಲ್ಲಿ ಆಗಿ ಮಾತಾಡಬಾರ್ದಾಗಿತ್ತು. ಬಟ್ ಆ ಕಡೆಯಿಂದ ಧನರಾಜ್ ಕೂಡ ಸ್ವಲ್ಪ ಪ್ರೊವೋಕಿಂಗ್ ಆಗಿ ಮಾತಾಡಿದ್ರು. ಅದು ಅವ್ರದ್ದು ಮಿಸ್ಟೇಕ್ ಅಂತ ಹೇಳ್ಬೋದು. ಇಲ್ಲಿ ಜಾಸ್ತಿ ಒಂದು ತೂಕ ಜಾಸ್ತಿ ಯಾರ್ದಪ್ಪ ಅಂತಂದ್ರೆ ರಜತ್ ಅವರೇ ಓವರ್ ಆಗಿ ಅಷ್ಟೊಂದು ಇದ್ರಲ್ಲಿ ಅಗ್ರೆಸಿವ್ ಆಗಿ ಮಾಡಬಾರ್ದಾಗಿತ್ತು. ಇಲ್ಲಿ ಶಿಶಿರ್ ಅವರೆಲ್ಲ ಹೋಗಿ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಅದಾದ್ಮೇಲೆ ಶಿಶಿರ್ ಅವ್ರ ಮೇಲೆನೆ ಅವರು ರಜತ್ ಅವರು ಒಂಥರ ಮಾತಾಡ್ತಾರೆ. ಇದ್ಯಾಕೋ ರಜತ್ ಅವ್ರದ್ದು ಆಟಿಟ್ಯೂಡ್ ಸರಿ ಹೋಗ್ತಾ ಇಲ್ಲ ಗುರು, ನಿಜವಾಗ್ಲು ತುಂಬಾ ಬೇಸರ ಆಗ್ತಾ ಇದೆ. ಅದಾದ್ಮೇಲೆ ತ್ರಿವಿಕ್ರಮ್ ಇವರು ಸುರೇಶ್ ಅವರು ಕಳಪೆ ಕೊಡ್ತಾರೆ ಅವ್ರು ತ್ರಿವಿಕ್ರಮ್ ಅವ್ರಿಗೆ. ಸೇಮ್ ಅದೇ ರೀಸನ್, ನೀವೆಲ್ಲೂ ಮಿಂಗಲ್ ಆಗಿಲ್ಲ, ಈ ವಾರ ಕಳೆದೋಗಿದ್ರಿ ಅಂತ ಅಂದ್ಬಿಟ್ಟು ಕೊಟ್ಟಾಗ ಜೈಲ್ಗೆ ಕಳಿಸ್ತಾರೆ ತ್ರಿವಿಕ್ರಮ್ ಮತ್ತೆ ಚೈತ್ರ ಅವ್ರನ್ನ ಇಬ್ಬರು ಜೈಲಿಗೆ ಕಳಿಸಿದಾಗ ಅಲ್ಲಿ ತ್ರಿವಿಕ್ರಮ್ ಹೋಗಿ ಸುರೇಶ್ ಅಣ್ಣ ಮೇಲೆ ಮಾತಾಡ್ತಾರೆ. ನಿಜವಾಗ್ಲು ಇಲ್ಲಿ ಸ್ವಲ್ಪ ಮಾತಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ತ್ರಿವಿಕ್ರಮ್. ಯಾಕೆ ಅಂತಂದ್ರೆ ಅವ್ರಿಗೆ ಮನ್ಸಲ್ಲಿತ್ತು ಕಳಪೆ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಅವರು ಆರ್ಗ್ಯೂ ಮಾಡ್ಕೋಬೇಕು. ಅವ್ರು ಕಳಪೆ ಕೊಟ್ಟಾಗ ನಾವು ಕಳಪೆಗೆ ಅದು ಸೂಕ್ತ ಅಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ತ್ರಿವಿಕ್ರಮ್ ಆರ್ಗ್ಯೂ ಮಾಡಿದ್ರು ಅವ್ರ ಹತ್ರ ಅಂತ ನನಗನ್ನಿಸ್ತು. ಓವರ್ ಆಲ್ ಆಗಿ ನೋಡಿದಾಗ ಜೈಲಲ್ಲಿ ಅವರೆಲ್ಲ ಪ್ಲಾನ್ ಮಾಡ್ಕೊಂತ ಇದ್ದಾರೆ, ನಾವು ರೂಲ್ಸ್ ಅನ್ನ ಬ್ರೇಕ್ ಮಾಡ್ಬೇಕು, ತುಂಬಾ ಇದರಲ್ಲಿ ಇವ್ರಿಗೆ ಟಾರ್ಚರ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂತ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಇದು ಮೂಲ ಕಾರಣ ರಜತ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರ ಆತರ ಮಾಡಿದಕ್ಕೆ ಅದನ್ನೇ ಇವ್ರು ಫಾಲೋ ಮಾಡ್ತಾ ಇದ್ದಾರೆ. ವೀಕೆಂಡ್ ಅಲ್ಲಿ ಇದನ್ನು ಕೂಡ ಕ್ವಶನ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ನನ್ನ ಒಪಿನಿಯನ್. ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಓಕೆ ಎಪಿಸೋಡ್ ಗುರು, ಅಷ್ಟೊಂದು ಇದ್ರಲ್ಲಿ ಏನು ಇಲ್ಲ. ರಜತ್ ಅವ್ರದ್ದು ಬಿಹೇವಿಯರ್ ಮಾತ್ರ ನಿಜವಾಗ್ಲೂ ಚೇಂಜ್ ಆಗ್ಬೇಕು, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ. ಚೈತ್ರ ಇಲ್ಲ ಧನರಾಜ್ ಇಬ್ಬರಲ್ಲಿ ಒಬ್ರು ಈ ವಾರ ಮನೆಯಿಂದ ಆಚೆ ಬರೋದಕ್ಕೆ ತುಂಬಾ ಚಾನ್ಸಸ್ ಜಾಸ್ತಿ ಇದೆ. ಈ ವಾರ ಉತ್ತಮ ಬಂದು ನಮ್ಮ ಸುರೇಶ್ ಮಾವ ತಗೊಂಡಿದ್ದಾರೆ, ತುಂಬಾ ಡಿಸರ್ವ್ ಅಂತ ಹೇಳ್ಬೇಕು. ಅದೇ ರೀತಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ತುಂಬಾ ಡಿಸರ್ವ್ ವ್ಯಕ್ತಿ, ಕ್ಯಾಪ್ಟನ್ ಗೇಮ್ ಆಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬೋದು. ಓವರ್ ಆಲ್ ಇದರಲ್ಲಿ ನಾನು ಏನೋ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಗುರು. ನನ್ನ ಒಪಿನಿಯನ್ ಜೊತೆ ನೀವು ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೆನ್ನೆಯಿಂದ ಸ್ವಲ್ಪ ವಿಡಿಯೋಸ್ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ, ಕ್ಲೀನ್ ಆಗಿ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ವರ್ಕ್ ಬಿಸಿ ಇರೋದ್ರಿಂದ ನೆನ್ನೆ ಇವತ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆಯಿಂದ ಕರೆಕ್ಟ್ ಆಗಿ ವಿಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.